ಪ್ರೊಟೆಸ್ಟೆಂಟ್ ಕ್ರೈಸ್ತರ ಮಹಾಸಭೆಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನನಗೊಂದು ದೇವರ ವಾಕ್ಯ ಹೇಳಬೇಕು. ಅದೇನಪ್ಪ ಅಂದರೆ ಅವೆಲ್ಲ ಬೇಡ, ಜನರಲ್ ಆಗಿ ಮ್ಯಾಟ್ರ್ ಏನಿದೆ ಅದಕ್ಕೆ ಬನ್ನಿ. ಬೈಬಲ್ ವಾಕ್ಯ ಹೇಳ್ತಾ ಇದೆ, ಅದೇನಪ್ಪ ಅಂದರೆ ಸಮಾಧಾನ ಉಂಟು ಮಾಡುವವರು ದೇವರ ಮಕ್ಕಳೆಂಬುದಕ್ಕೆ ಕರೆಯಲ್ಪಡ್ತಾರೆ ಅಂತ. ಅದು ಏಕೆ ನಾನು ಹೇಳ್ತೇನೆ ಅಂದರೆ, ಪತ್ರಕರ್ತರು ನೀವು ಕೊಡುವಂಥ ವಾರ್ತೆಗಳು ನಮ್ಮ ಮನೆಯೊಳಗಡೆಗೆ ಸಮಾಧಾನ ತರ್ತದೆ, ಸಂತೋಷ ತರ್ತದೆ, ಜಾಗೃತಿ ತರ್ತದೆ. ಅದರಿಂದ ನಾವು ನಿಮ್ಮನ್ನು ಕೂಡ ಹೇಗೆ ಪೊಲೀಸ್ ಅವರು ಮನೆಯ ಹೊರಗಡೆ ಕಾಯ್ತಾರೋ ಅದೇ ಪ್ರಕಾರ ಮನೆ ಒಳಗಡೆ ಸಮಾಧಾನ ತರುವುದು ಎಂಬುದಾಗಿ ನಾವು ನಂಬಿದ್ದೇವೆ. ನಾವು ನಿಮಗಾಗಿ ಪ್ರಾರ್ಥನೆ ಮಾಡುವ ಕೂಡ ಆಗಿದೆ. ಪ್ರತ್ಯೇಕವಾಗಿ ಇವತ್ತು ನಾವು ಮಾಡಿರುವಂತಹ ಈ ಒಂದು ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ, ಕಳೆದ ದಿನಗಳಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ತಂದಿರುವಂತಹ ಬಡ್ಜೆಟ್ ಅಲ್ಲಿ ಕ್ರೈಸ್ತರಿಗೆ ಆದಂತಹ ಅನ್ಯಾಯಕದಲ್ಲಿ ಹೇಳಬೇಕಾದ್ರೆ ನಮಗೆ ಆದಂತಹ ಅವರು ಕೊಟ್ಟದ ಬಡ್ಜೆಟ್ ಕೊಟ್ಟದ ಕೊರತೆಗಳ ಬಗ್ಗೆ ನಾವು ಸರ್ಕಾರದ ಗಮನಕ್ಕೆ ಈ ಮೂಲಕವಾಗಿ, ಪತ್ರಿಕೆ ಮೂಲಕವಾಗಿ, ಮೀಡಿಯಾ ಮೂಲಕವಾಗಿ ಸರ್ಕಾರದ ಗಮನ ಸೆಳೆಯಬೇಕು. ಮಾತ್ರವಲ್ಲ, ಸಾರ್ವಜನಿಕರ ಗಮನ ಕೂಡ ಸೆಳೆಯಬೇಕು ಎಂಬ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ನಾವು ಮೊದಲನೇದಾಗಿ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದ ತಿಳಿಸ್ತೇವೆ. ಯಾಕಂದ್ರೆ ನಮಗೆ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಬೋರ್ಡ್ ಅಥವಾ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅನ್ನ ಸ್ಥಾಪನೆ ಮಾಡಿದ್ದಕ್ಕಾಗಿ ನಾವು ಸರ್ಕಾರಕ್ಕೆ ಧನ್ಯವಾದ ತಿಳಿಸ್ತೇವೆ. ಆದರೆ ಏನಾಗಿದೆ ಅಂದ್ರೆ 2026-27ನೇ ವರ್ಷಕ್ಕೆ ನಮಗೆ ಕೊಟ್ಟದ ಬಡ್ಜೆಟ್ ಅಲ್ಲಿ ಕೇವಲ 96 ಕೋಟಿ ಮಾತ್ರನೇ ಮೀಸಲಿಟ್ಟಿದ್ದಾರೆ. ಅದಕ್ಕೆ ಮೊದಲು 250 ಕೋಟಿ ಮೀಸಲಿಟ್ಟರು ಕೂಡ ನಮ್ಮ KMDCಗೆ ಅವರು ಕೊಟ್ಟಿರುವಂತದ್ದು ಕೇವಲ 85 ಕೋಟಿ. ಸೊ 165 ಕೋಟಿ ನಮಗೆ ಕೊಡಬೇಕು, ಅದು ಕೊಟ್ಟಿಲ್ಲ. ಆದ್ರೆ ನಮಗೆ ಅಗತ್ಯಗಳು ಜಾಸ್ತಿ ಇದೆ, ಅಪ್ಲಿಕೇಶನ್ ಜಾಸ್ತಿ ಇದೆ. ಆದ ಕಾರಣ ಸರ್ಕಾರ ಅದನ್ನು ಮಾಡಬೇಕು ಅಂತ ಹೇಳಿ ನಾವು ಕೇಳ್ತೇವೆ. ಮೊದಲನೇದಾಗಿ ಆ 205 ಕೋಟಿ ಏನು ಕೊಟ್ಟಿದ್ರು ಅದನ್ನು ಬಾಕಿ ಉಳಿಸಲು ಕೊಡಬೇಕು. ಜೊತೆಗೆ ಅದರೊಟ್ಟಿಗೆ ಎಕ್ಸ್ಟ್ರಾ ನಮಗೆ ಇನ್ನೊಂದು 500 ಕೋಟಿ ಕೂಡ ಸರ್ಕಾರ ಆ ಇದೊಂದಿಗೆ ಕೊಡುವುದು ಮಾತ್ರವಲ್ಲ, ಅದನ್ನ SC/ST DSP ಮಾದರಿಯಲ್ಲಿ ಕಾನೂನು ತಂದು ಆ ದುಡ್ಡನ್ನು ದುರುಪಯೋಗವಾಗದಾಗಿ ಕೂಡ ನೋಡಬೇಕು ಎಂಬುದನ್ನು ನಾವು ಈ ಮೂಲಕ ನಿಮ್ಮ ಮುಖಾಂತರ ಕೇಳಿಕೊಳ್ತೇವೆ. ಎರಡನೇದಾಗಿ ನಮಗೆ ಸಮಾಧಿ ಸ್ಥಳಗಳಿಲ್ಲ. ಬ್ರಿಟಿಷರ ಕಾಲದಲ್ಲಿ ಕೊಟ್ಟಂತಹ ಸಮಾಧಿ ಸ್ಥಳಗಳು ಮಾತ್ರ ಇರುವಂಥದ್ದು. ಅದನ್ನು ಕೂಡ ನಮ್ಮ ಕ್ರೈಸ್ತ ಸಂಘಟನೆ ಇರುವಂತಹ ಬೇರೆ ವಿಭಾಗಗಳು ಅದರ ಮೇಲೆ ಆಡಳಿತ ನಡೆಸಿಕೊಂಡು ನಮ್ಮಂತಹ ಸ್ವತಂತ್ರವಾಗಿರುವಂತಹ ಚರ್ಚ್ಗಳಿಗೆ ಅಥವಾ ಪ್ರೊಟೆಸ್ಟೆಂಟ್ ಚರ್ಚ್ಗಳಿಗೆ ನಮ್ಮ ಯಾರಾದರೂ ಮರಣ ಹೊಂದಿದರೆ ಅವರ ಸಮಾಧಿ ಕಾರ್ಯ ಮಾಡೋಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ. ಆದ ಕಾರಣ ಸಮಾಧಿ ಕಾರ್ಯ ಜಾಗಗಳು ನಮಗೆ ಸರಿಯಾದ ಜಾಗದಲ್ಲಿ ಗುರುತಿಸಿ ಕೊಡಬೇಕೆಂಬುದು ಕೇಳಿಕೊಡ್ತೇವೆ. ಎರಡನೇದಾಗಿ ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಪ್ರೊಟೆಸ್ಟೆಂಟ್ ಕ್ರೈಸ್ತರ ಪ್ರಾತಿನಿಧ್ಯತೆ ಇಲ್ಲ. ಅಂದ್ರೆ ನಾವೇನು ಪೆಂಟಕಾಸ್ಟಲ್ ಮತ್ತು ಇಂಡಿಪೆಂಡೆಂಟ್ ಚರ್ಚ್ ಅಂತ ಕರೀತೀವಿ, ಅವರ ಒಂದು ಪ್ರಾತಿನಿಧ್ಯ ಅದರಲ್ಲಿಲ್ಲ. ಆದ ಕಾರಣ ಅದನ್ನು ಕೂಡ ನಾವು ಈ ಸರ್ಕಾರ ಗಮನವಿಟ್ಟು ಕೊಡಬೇಕು ಅಂತ ಕೇಳ್ತೇವೆ. ಯಾಕೆ ನಾವು ಜನಸಂಖ್ಯೆಯಲ್ಲಿ ಜಾಸ್ತಿ ಇದ್ದೇವೆ. ಸರ್ಕಾರದ ಲೆಕ್ಕದಲ್ಲಿ ಇರುವಂತದ್ದು ಕೇವಲ 11 ಲಕ್ಷ ಕ್ರೈಸ್ತರು, ಅದು ಮೂಲ ಕ್ರೈಸ್ತರಾಗಿದ್ದರೆ ಉಳಿದಂತಹ ನಾವು 50 ಲಕ್ಷದಷ್ಟು ಜನಸಂಖ್ಯೆ ಇರುವವರನ್ನ ಅವ್ರೇನ್ ಮಾಡಿದ್ದಾರೆ, ಬೇರೆ ಬೇರೆ ಜಾತಿಗಳನ್ನು ಸೇರಿಸಿಬಿಟ್ಟಿದ್ದಾರೆ. ಅಂದ್ರೆ ಒಕ್ಕಲಿಗರದ್ದು ಯಾರಾದ್ರೂ ಸ್ವಾಮಿ ತಿಳ್ಕೊಂಡ್ರೆ ಅವ್ರನ್ನ ಒಕ್ಕಲಿಗ ಕ್ರೈಸ್ತರು, ಬ್ರಾಹ್ಮಣ ಕ್ರೈಸ್ತರು, ಲಿಂಗಾಯತ ಕ್ರೈಸ್ತರು ಅಂತೇಳಿ ಆ ಒಂದು ಜಾತಿಯೊಳಗೆ ಸೇರಿಸಿಬಿಟ್ಟು ಅಲ್ಲಿ ಒಕ್ಕಲಿಗರ ಬೆನಿಫಿಟ್ ಸಿಗಲ್ಲ, ಈ ಕಡೆ ಕ್ರೈಸ್ತರ ಬೆನಿಫಿಟ್ ಸಿಗಲ್ಲ. ಜೊತೆಗೆ ಅದನ್ನ ಏನ್ ಮಾಡಿದ್ರೆ ಅಂದ್ರೆ 3B ಜೊತೆ ಸೇರಿಸಿಬಿಟ್ಟಿದ್ದಾರೆ. 3B ಜೊತೆ ಹಾಕಿದಾಗ ನಾವು ಇಲ್ಲೇ ಫೈಟ್ ಮಾಡೋಕ್ಕಾಗತ್ತೆ, ಆಗಲ್ಲ. ಅದರಿಂದ ನಮಗೆ ಸಪರೇಟ್ ಆಗಿ ಒಂದು 2B ಅಥವಾ 2C ಮಾದರಿಯಲ್ಲಿ ನಮಗೆ ಒಂದು ಸಪರೇಟ್ ಆಗಿ ಗುರುತಿಸ್ಕೋಬೇಕು ಕ್ರೈಸ್ತರನ್ನು ಕೂಡ ನಾವು ಈ ಸಮಯದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ನಿಮ್ಮನ್ನು ಕೇಳಿಕೊಳ್ತೇವೆ. ಅದೇ ಪ್ರಕಾರ ನಮಗೆ ಕ್ರೈಸ್ತ ಸಮುದಾಯ ಭವನಗಳಿಲ್ಲ. ಇಲ್ಲಿ ನೋಡ್ಬೇಕಾದ್ರೂ ಕೂಡ ನಮ್ಮ ಚರ್ಚ್ಗಳಲ್ಲಿ ನಾವು ಮಾಡ್ತೀವಿ, ಇರುವಂತ ಸ್ವಲ್ಪ ಜಾಗ ಅಷ್ಟೇ ಹೊರತು ನಾವು ಇಂಡಿಪೆಂಡೆಂಟ್ ಆಗಿರುವಂತಹ ಪ್ರೊಟೆಸ್ಟೆಂಟ್ ಕ್ರೈಸ್ತರಿಗೆ ನಮಗೆ ಸಮುದಾಯ ಭವನಗಳಿಲ್ಲ. ಅದರಿಂದ ನಮಗೆ ಈಗ ಯಾರಾದ್ರೂ ನಮ್ಮ ಹುಡುಗರೆಲ್ಲ ಬರ್ತಾರೆ, ಬೆಂಗಳೂರಿಗೆ ಸ್ಟಡಿ ಮಾಡಕ್ ಬರ್ತಾರೆ, ಇಂಟರ್ವ್ಯೂ ಬರ್ತಾರೆ, ಇದು ಉಳ್ಕೊಳಕ್ಕೆ ಅವ್ರಿಗೆ ಜಾಗ ಇಲ್ಲ. ಅದಕ್ಕೆ ನಮಗೆ ಬೆಂಗಳೂರು ಸಿಟಿಯಲ್ಲೂ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಒಂದು ಸಮುದಾಯ ಭವನ, ಆ ಹಜ್ ಭವನ ಯಾವ ರೀತಿ ಕೊಡ್ತಾರೆ ಅದೇ ಪ್ರಕಾರ ನಮಗೆ ಕೂಡ ಸಮುದಾಯ ಭವನ ಕೊಡಬೇಕು ಅಂತ ಕೂಡ ನಾವು ಈ ಮೂಲಕ ಕೇಳಿಕೊಳ್ತೇವೆ. ಅದೇ ಪ್ರಕಾರವಾಗಿ ನಮ್ಮಲ್ಲಿರುವಂತಹ ಸೇವಕರು ಅಂದ್ರೆ ಪಾಸ್ಟರ್ಗಳಿಗೆ ಏನ್ ಕರಿತೀವಿ, ಉಳಿದ ಎಲ್ಲ ಪಂಗಡದ ಗೌರವಾನ್ವಿತ ಅರ್ಚಕರಿಗೆ, ಪೂಜಾರಿಗಳಿಗೆ, ಮೌಲ್ಯಗಳಿಗೆಲ್ಲ ಸರ್ಕಾರ ಅವರಿಗೆ ಮಾಸಿಕ ಗೌರವವನ್ನು ಕೊಡುವ ರೀತಿಯಲ್ಲಿ ನಮ್ಮ ಸೇವಕರನ್ನು ಕೂಡ ನಾವು ಕೂಡ ಸಮಾಜವನ್ನು ಹೊಡೆಯುವ ಕೆಲಸ ಮಾಡ್ತಾ ಇಲ್ಲ, ಬದಲಾಗಿ ಸಮಾಜಕ್ಕೆ ಒಳ್ಳೆಯ ಮಾತನ್ನೇ ಹೇಳ್ತಾ ಇದ್ದೀವಿ. ನಮ್ಮ ಕಮ್ಯುನಿಟಿಯಿಂದ ಸ್ಕೂಲಲ್ಲಿ ಕಲಿತವರೆಲ್ಲ ಕೂಡ ಒಳ್ಳೆ ಒಳ್ಳೆ ನೆಲೆಗಳಿದ್ದಾರೆ. ಅದಕ್ಕೆ ನಮ್ಮ ಸೇವಕರಿಗೆ ಕೂಡ ಆ ರೀತಿ ಒಂದು ಸಹಾಯವನ್ನು ಕೊಡಬೇಕು ಅಂತ ನಾವು ಕೇಳ್ತೇವೆ. ಜೊತೆಗೆ
ಈಗಾಗಲೇ ನೋಡಿದಿರ ನಮ್ಮ ಇನ್ನೊಂದು ಸಂಘಟನೆಯವರು ಬಂದು ಮತ ನಿಷೇಧ ಬಗ್ಗೆ ಕೇಳಿದ್ರು. ನಮಗೆಲ್ಲ ಬಂದ್ಬಿಟ್ಟು ನಾವು ಕ್ರೈಸ್ತರು ಒಂದು ಕೆನ್ನೆ ತೋರಿಸಿ ಇನ್ನೊಂದು ಕೆನ್ನೆ ತೋರಿಸ್ತೇವೆ ಅಂತ ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸ್ತೇವೆ ಎಂಬ ಕಾರಣಕ್ಕಾಗಿ ಎಲ್ಲರೂ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಆ ದಬ್ಬಾಳಿಕೆ ನಿಲ್ಬೇಕು ಅಂತಾರೆ. ಬಂದು ನಿಮಗೆ ಯಾರು ಪರ್ಮಿಷನ್ ಕೊಟ್ಟರು ಅಂತ ಹೇಳಿ, ಪರ್ಮಿಷನ್ ಕೊಡುವಂತ ಒಂದು ಸಂಸ್ಥೆನೇ ಇಲ್ಲ. ಕ್ರೈಸ್ತರಿಗೆ ಒಂದು ಆರಾಧನಾ ಮಾಡ್ಬೇಕಾದ್ರೆ ಪರ್ಮಿಷನ್ ಕೊಡೋಕೆ ಯಾವ ಸಂಸ್ಥೆನೇ ಇಲ್ಲ, ಇದು ಯಾರು ಗೊತ್ತೂ ಇಲ್ಲ. ಬಂದು ಕೇಳ್ತೀವಿ ನೀವು ಯಾರು ಪರ್ಮಿಷನ್ ಕೊಟ್ಟರು ಅಂತ ಹೇಳಿ, ಪರ್ಮಿಷನ್ ಕೊಡೋ ಸಂಸ್ಥೆ ಇಲ್ಲ. ಒಂದು ಕಡೆ ಮುಜರಾಯಿ ಇಲಾಖೆ ಅಂತ ಹೇಳಿದ್ರೆ ಅವರು ದೇವಸ್ಥಾನಗಳ ಆಡಳಿತ ನಡೆಸ್ತಾರೆ, ವಕ್ಫ್ ಬೋರ್ಡ್ ಇರ್ತದೆ ಮುಸ್ಲಿಮರಿಗೆ ಆಡಳಿತ ನಡೆಸ್ತಾರೆ, ಹಾಗೆ ಕೃತಿ ಇದೆ. ನಮಗೆ ಆ ರೀತಿ ಒಂದು ಸಂಸ್ಥೆ ಇಲ್ಲ. ಮಾತ್ರವಲ್ಲ, ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಒಂದು ಪೂಜೆ ಮಾಡ್ಬೇಕಾದ್ರೆ, ಒಂದು ಆರಾಧನೆ ಮಾಡ್ಬೇಕಾದ್ರೆ, ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಪರ್ಮಿಷನ್ ಬೇಕು. ಎಲ್ಲಾ ಕೋರ್ಟ್ಗಳು ಕೂಡ ಅದು ಅಗತ್ಯ ಇಲ್ಲ ಅಂತ ಹೇಳಿದ್ರು ಕೂಡ ಸಾರ್ವಜನಿಕರ ದಬ್ಬಾಳಿಕೆ ಆಗ್ತದೆ. ಅದರಿಂದ ನಮ್ಮ ಸೇವಕರುಗಳಿಗೆ ಯಾರ್ಯಾರು ಪಾಸ್ಟರ್ಗಳಿದ್ದಾರೆ ಅವರಿಗೆ ಒಂದ ಸರ್ಕಾರ ಒಂದು ಐಡೆಂಟಿಟಿ ಕಾರ್ಡ್ ಕೊಡಬೇಕು. ಇಲ್ಲದ್ರೆ ನಾವು ಪ್ರೊಡಕ್ಷನ್ ಕ್ರೈಸ್ತರ ಮಹಾಸಭಾ ಏನು ನಮ್ಮ ಡಯೋಸಿಸ್ ಇದೆಯೋ ಆ ಡಯೋಸಿಸ್ ಗುರುತಿನ ಚೀಟಿಯನ್ನ ಇವರು ಅಟೆಸ್ಟ್ ಮಾಡಿ ಕೊಡಬೇಕು. ಅದು ನಾವು ಕೇಳ್ತಾ ಇದ್ದೇವೆ. ಅದೇ ಪ್ರಕಾರವಾಗಿ ನಮ್ಮ ಕ್ರೈಸ್ತ ವಿದ್ಯಾರ್ಥಿಗಳು ಉದ್ಯೋಗಿಗಳಿಗೆ ವಸತಿ ನಿಲಯಗಳ ಅಗತ್ಯ. ಆಮೇಲೆ ನಮ್ಮ ಕ್ರೈಸ್ತ ಪರಂಪರೆ ಅದು ತುಂಬಾ ದೊಡ್ಡದು, ತುಂಬಾ ದೇಶಕ್ಕೆ ತುಂಬಾ ನಾವು ಕೊಡುಗೆ ಕೊಟ್ಟವರಾಗಿದ್ದೇವೆ. ಈಗ ನೋಡ್ಬೇಕಾದ್ರೆ ಒಂದೊಂದು ರೋಡ್ಗಳದ್ದು ಒಂದೊಂದು ಹೆಸರುಗಳು ಚೇಂಜ್ ಆಗ್ತಾ ಇರ್ತದೆ. ಆದ್ರೆ ಹೆಸರು ಚೇಂಜ್ ಆದರೆ ಪರವಾಗಿಲ್ಲ, ಅದು ನಮ್ಮ ಒಂದು ಸಂಸ್ಕೃತಿ ಉಳಿಸಕ್ಕೆ ಅಂತ ನಾವು ಭಾರತ ಸಂಸ್ಕೃತಿ ಎತ್ತಿ ಹಿಡಿಯಕ್ಕೆ ಅಂತ ತಿಳಿದುಕೊಳ್ಳೋಣ. ಆದ್ರೆ ಇದು ಈ ರೀತಿ ಇತ್ತು ಅಂತ ಹೇಳಿ ಒಂದು ಚರಿತ್ರೆ ಅಥವಾ ಪರಂಪರೆಯ ಒಂದು ಏನೋ ಒಂದು ಸಂಗ್ರಹಾಲಯ ಬೇಕೆಂಬುದು ಕೂಡ ನಾವು ಈ ಮೂಲಕ ಕೇಳ್ತೇವೆ. ಅದೇ ಪ್ರಕಾರ ಕ್ರೈಸ್ತ ಒಂದು ಅಧ್ಯಯನ ಮತ್ತು ಸಾಂಸ್ಕೃತಿಕ ಕೇಂದ್ರಗಳು ಬೇಕು. ನಮ್ಮ ಯುವಕರಿಗೆ ಕೌಶಲಾಭಿವೃದ್ಧಿ ಕಾರ್ಯಕ್ರಮಗಳು ಬೇಕು. ಅದೇ ಪ್ರಕಾರವಾಗಿ ನಾನು ಆಗ್ಲೇ ಹೇಳಿದಾಗೆ ಕ್ರೈಸ್ತರಿಗೆ ಪ್ರತ್ಯೇಕ ಮೀಸಲಾತಿ ವರ್ಗ ನಮಗೆ ಬೇಕು. ಈಗಾಗಲೇ ನಾವು ಇನ್ನೊಂದು ಸಂಘಟನೆ ಕೇಳಿದಾಗೆ ಮತಾಂತರ ವಿರೋಧಿ ಏನು ಕಾಯ್ದೆ ಮಾಡಿದರೆ ಅದನ್ನ ಪರಿಪೂರ್ಣವಾಗಿ ರದ್ದುಪಡಿಸಬೇಕೆಂದಲೇ ನಾವು ಕೇಳ್ತೇವೆ. ಯಾಕೆಂದ್ರೆ ಅದನ್ನ ತುಂಬಾ ದುರುಪಯೋಗ ಆಗ್ತಾ ಇದೆ. ಆ ಒಂದು ಕಾನೂನು ದುರುಪಯೋಗ ಮಾಡ್ತಾರೆ. ಅದರಲ್ಲಿ ಮಾಡಿದ ಕಾನೂನಲ್ಲಿ ಯಾವುದೂ ಕೂಡ ಕ್ಲಾರಿಟಿ ಇಲ್ಲ. ಅವ್ರ ಆಸೆ ಆಮಿಷ ಯಾವ ರೀತಿ ಆಸೆ ಆಮಿಷ ಅಥವಾ ಏನು ವಿಷಯಗಳು ಅದರ ಬಗ್ಗೆ ಕ್ಲಾರಿಟಿ ಇಲ್ಲ. ಅದ್ರಲ್ಲಿ ಹೇಳ್ತಾರೆ ಯಾರೊಬ್ರು ಕಂಪ್ಲೇಂಟ್ ಕೊಡ್ಬೋದು, ಯಾರು ಕೊಟ್ಟರೆ ಆಗುತ್ತಾ ಕಂಪ್ಲೇಂಟ್ ಕೊಡೋಕ್ಕಾಗುತ್ತಾ, ಕಂಪ್ಲೇಂಟ್ ತಗೊಳ್ತಾರ? ಬಡವ ಯಾರು ಕೊಟ್ಟರೆ ಕಂಪ್ಲೇಂಟ್ ತಗೊಳ್ತಾರೆ, ಉಳಿದವರ ಕಂಪ್ಲೇಂಟ್ ಯಾರು ಕೊಟ್ಟರೆ ತಗೊಳ್ಳಲ್ಲ. ಅದರಿಂದ ಆ ರೀತಿ ಅದಕ್ಕೆ ಒಂದು ಕ್ಲಾರಿಟಿ ಕೊಡಬೇಕು. ಹೌದು, ಒತ್ತಾಯ ಮತ್ತು ಮುಖಾಂತರ